ಇದುವರೆಗೆ ನಿಗಮ ಪ್ರಾರಂಭವಾದ ಇಂದಿನ ದಿನದವರೆಗೂ ಒಬ್ಬರಿಗೂ ಕ್ರೈಸ್ತ ಸಮುದಾಯದವರಿಗೆ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗುವ ಅವಕಾಶಗಳು ಲಭಿಸಿಲ್ಲ. ಯಾಕಂದರೆ ಅಲ್ಪಸಂಖ್ಯಾತರಲ್ಲಿ 80% ಅಲ್ಪಸಂಖ್ಯಾತರು ಮುಸ್ಲಿಂ ಅಲ್ಪಸಂಖ್ಯಾತರು. ಕರ್ನಾಟಕದಲ್ಲಿ ಅಲ್ಪಸಂಖ್ಯಾತರ ಆಯೋಗ ಇದೆ. ಆಯೋಗದ ಸದಸ್ಯತ್ವವು ಒಂದು ಬಾರಿಯೂ ಕ್ರೈಸ್ತ ಸಮುದಾಯದವರಿಗೆ ಇದುವರೆಗೂ ಲಭಿಸಿಲ್ಲ. ಕೇವಲ 1 ಮೆಂಬರ್ ಇತ್ತು. ಸಿದ್ದರಾಮಯ್ಯ ಸರ್ಕಾರದಲ್ಲಿ 2 ಮೆಂಬರ್ಗಳಾಯಿತು. ಅಷ್ಟು ಬಿಟ್ಟರೆ ಬೇರೆ ಯಾವುದೇ ಅವಕಾಶಗಳು ಸಿಕ್ಕಿರಲಿಲ್ಲ. ಕಳೆದ 5 ವರ್ಷಗಳಿಂದ ರಾಜ್ಯದ ಮೂಲೆ ಮೂಲೆಗಳಿಗೆ ನಾವು ತೆರಳಿ ಕ್ರೈಸ್ತ ಸಮುದಾಯದ ಅಭಿವೃದ್ಧಿಗೆ ಏನು ಸರ್ಕಾರ ಹಣ ಬಿಡುಗಡೆ ಮಾಡ್ತಿದೆ, ಅದು ಕ್ರೈಸ್ತ ಅಭಿವೃದ್ಧಿ ನಿಗಮ ಪ್ರಾರಂಭ ಮಾಡಿ ಕ್ರೈಸ್ತರ ಬೇಡಿಕೆಗಳಿಗೆ ಅನುಗುಣವಾಗಿ, ಕ್ರೈಸ್ತರ ಕಾರ್ಯಕ್ರಮಗಳಿಗೆ ಅನುಗುಣವಾಗಿ ಆ ದುಡ್ಡು ಖರ್ಚು ಮಾಡಲು ಕ್ರೈಸ್ತ ಅಭಿವೃದ್ಧಿ ನಿಗಮ ಪ್ರಾರಂಭ ಮಾಡಬೇಕು ಅಂತೇಳುವುದನ್ನು ಬಹಳ ಒತ್ತಾಯಪೂರ್ವಕವಾಗಿ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡಿತ್ತು. ಈ ಬಗ್ಗೆ ಸರ್ಕಾರ ಒಂದು ಸಮಿತಿಯು ರಚನೆ ಮಾಡಿತ್ತು. ರಚನೆ ಮಾಡಿ ಕರ್ನಾಟಕ ರಾಜ್ಯದ ಉದ್ದಗಲಕ್ಕೂ ಅಭಿಪ್ರಾಯವನ್ನು ತೆಗೆದುಕೊಂಡು ಫೈನಲಿ ಕ್ರಿಶ್ಚಿಯನ್ ಅಭಿವೃದ್ಧಿ ಪರಿಷತ್ತು ಅಂತ ನೇಮಕ ಮಾಡಿತ್ತು. ಅದು ಯಡಿಯೂರಪ್ಪ ಸರ್ಕಾರ ಇದ್ದಾಗ 50 ಕೋಟಿ ಕೊಟ್ಟು ಕಡೆಗೆ ಹೇಳಿದರು, ಕ್ರೈಸ್ತ ಅಭಿವೃದ್ಧಿ ನಿಗಮ ಮಾಡಿದರೆ ಕ್ರೈಸ್ತರಿಗೆ ಏನೇನು ಅಭಿವೃದ್ಧಿ ಕೆಲಸಗಳು ಬೇಕು, ಸ್ಕಾಲರ್ಶಿಪ್ ಬೇಕು, ಯಾವುದೆಲ್ಲ ಕಸುಬುಗಳಿಗೆ ಅವರಿಗೆ ದುಡ್ಡು ಬೇಕು, ಇದನ್ನೆಲ್ಲ ಮಾಡಬೇಕಾಗಿದ್ದರೆ ಕ್ರೈಸ್ತ ಅಭಿವೃದ್ಧಿ ನಿಗಮ ಮಾಡುವುದು ಸೂಕ್ತ ಅಂತೇಳುವುದನ್ನು ನಾನು ವಿಧಾನ ಪರಿಷತ್ನ ಸರ್ಕಾರಿ ಮುಖ್ಯ ಸಚೇತಕನಾಗಿ ವಿಧಾನ ಪರಿಷತ್ನಲ್ಲಿ ಈ ವಿಷಯವನ್ನು ಚರ್ಚೆ ಮಾಡಿ ತುರ್ತು ನಿಯಮದ ಅಡಿಯಲ್ಲಿ ಕಾಲಿಂಗ್ ಅಟೆನ್ಷನ್ ಹಾಕಿ ಅಂಡರ್ ಸೆಕ್ಷನ್ 72 ಹಾಕಿ ಚರ್ಚೆ ಮಾಡಿದಾಗ ಮುಖ್ಯಮಂತ್ರಿಗಳು ಸದನದಲ್ಲಿ ಒಂದು ಆಶ್ವಾಸನೆಯನ್ನು ಕೊಟ್ಟರು. ನಾವು ಕ್ರೈಸ್ತ ಅಭಿವೃದ್ಧಿ ನಿಗಮ ಮಾಡ್ತೀವಿ ಅಂತ ಹೇಳಿದರು. ತದನಂತರ ನಮ್ಮ ಸರ್ಕಾರ ಅವಧಿ ಮುಗಿಯಿತು. ಮುಂದಕ್ಕೆ ನಮ್ಮ ಸರ್ಕಾರ ಬಂದಿರಲಿಲ್ಲ. ಕುಮಾರಸ್ವಾಮಿ ನೇತೃತ್ವದ ಕಾಂಗ್ರೆಸ್ ಬೆಂಬಲಿತ ಅಥವಾ ಕಾಂಗ್ರೆಸ್ ಮತ್ತು JDSನ ಸಮ್ಮಿಶ್ರ ಸರ್ಕಾರ ರಾಜ್ಯದಲ್ಲಿ ಮತ್ತೊಮ್ಮೆ ಅಧಿಕಾರಕ್ಕೆ ಬಂದಾಗ ಕುಮಾರಸ್ವಾಮಿ ಅವರು ತಮ್ಮ ಪ್ರಥಮ ಬಜೆಟ್ನಲ್ಲಿ ಈ ಒಂದು ನಿಗಮ ಮಾಡುವಂಥ ಯೋಜನೆ ಏನಿದೆ, ನಮ್ಮ ಕಾರ್ಯಕ್ರಮ ಏನಿದೆ, ಅದನ್ನು 1919-20ನೇ ಸಾಲಿನ ಬಜೆಟ್ನಲ್ಲಿ ಪುಟ ಸಂಖ್ಯೆ 81ರಲ್ಲಿ ಖಂಡಿಕೆ 182 ಸೀರಿಯಲ್ ನಂಬರಲ್ಲಿ 2019-20ನೇ ಸಾಲಿನಲ್ಲಿ ಹೊಸದಾಗಿ ಕ್ರೈಸ್ತ ಅಭಿವೃದ್ಧಿ ನಿಗಮವನ್ನು ಸ್ಥಾಪಿಸುವ ಮೂಲಕ ಕ್ರೈಸ್ತ ಸಮುದಾಯದ ಸಮಗ್ರ ಅಭಿವೃದ್ಧಿ ಯೋಜನೆಗಳನ್ನು ಮತ್ತು ಕಾರ್ಯಕ್ರಮಗಳಿಗೆ 200 ಕೋಟಿ ರೂಪಾಯಿಗಳನ್ನು ವೆಚ್ಚದಲ್ಲಿ ಕೈಗೊಳ್ಳಲಾಗುವುದು ಅಂತೇಳಿ ನಿಗಮವನ್ನು ಸ್ಥಾಪನೆ ಮಾಡಿದರು. ನಾವೆಲ್ಲರೂ ಅಭಿನಂದಿಸಿದೆವು. ಆರ್ಚ್ ಬಿಷಪ್ ಅವರ ಮನೆಗೆ ಹೋಗಿ ಈ ನಿಗಮ ಪ್ರಾರಂಭ ಮಾಡಿದ್ದಕ್ಕಾಗಿ ಅವರಿಗೆ ಅಭಿನಂದಿಸಿ ಕೂಡಲೇ ಇದನ್ನು ಕಾರ್ಯಗತ ಮಾಡಿ, ಕೂಡಲೇ ಇದರ ಆಫೀಸ್ಗಳನ್ನು ಪ್ರಾರಂಭ ಮಾಡಿ ಮತ್ತು ದುಡ್ಡು ಬಿಡುಗಡೆ ಮಾಡಿ ಅಂತ ಕೇಳಿಕೊಟ್ರು. ಸನ್ಮಾನ ಸ್ವೀಕರಿಸಿ ಹೇಳಿದರು, ವಿದಿನ್ 2 months ನಾನು ನಿಗಮದ ಎಲ್ಲ ಫಾರ್ಮಾಲಿಟೀಸ್ ಮುಗಿಸಿ ನಿಮಗೆ ಅಭಿವೃದ್ಧಿ ಕೊಟ್ಟಂಥ ದುಡ್ಡನ್ನು ಕೊಡ್ತೇನೆ, 200 ಕೋಟಿ. ನೀವು ಅದನ್ನು ನಿಮ್ಮ ಸಮುದಾಯದ ಬೆಳವಣಿಗೆಗಾಗಿ ವಿನಿಯೋಗ ಮಾಡಬೇಕು ಅಂತ ಹೇಳಿದರು. ಇದು ಸಾಕ್ಷಿ. ಅದಾದ ಮೇಲೆ ನಾನು ನಿಮ್ಮ ಕೈಯಲ್ಲಿ ಅನೇಕ ದಾಖಲೆಗಳನ್ನು ಕೊಟ್ಟಿದ್ದೇನೆ. ದಾಖಲೆಗಳಲ್ಲಿ ನೀವು ನೋಡಬೇಕಾಗಿದ್ದು ದಿ ಫಸ್ಟ್ ಡಾಕ್ಯುಮೆಂಟ್ ಇದೆ. AB ಇಬ್ರಾಹಿಂ ಅವರು ಕಾರ್ಯದರ್ಶಿ ಅಲ್ಪಸಂಖ್ಯಾತ ಇಲಾಖೆ, ಈ ವಾಸ್ ದಿ ಸೆಕ್ರೆಟರಿ ಇನ್ಚಾರ್ಜ್ ಅಲ್ಲ. ಅವರು ಕ್ರಿಶ್ಚಿಯನ್ ಅಭಿವೃದ್ಧಿ ನಿಗಮ ಸ್ಥಾಪನೆ ಕುರಿತು ಸಲ್ಲಿಸಿರುವ ಪ್ರಸ್ತಾವನೆಯನ್ನು ಅನುಮೋದನೆ ನೀಡುವ ಕುರಿತು ಇದರಲ್ಲಿ ಎಲ್ಲ ವಿಚಾರಗಳನ್ನು ಅವರು ಬರೆದಿದ್ದಾರೆ. ಅದನ್ನು ಅಂಡರ್ಲೈನ್ ಮಾಡಿದ್ದೇನೆ, ನಾನು ಹೈಲೈಟ್ ಮಾಡಿದ್ದೇನೆ. ಮಾನ್ಯ ಮುಖ್ಯಮಂತ್ರಿಯವರು ಆಯವ್ಯಯ ಭಾಷಣ ಖಂಡಿಕೆ 182ರಲ್ಲಿ 19-20ನೇ ಸಾಲಿನಲ್ಲಿ ಹೊಸದಾಗಿ ಕ್ರಿಶ್ಚಿಯನ್ ಅಭಿವೃದ್ಧಿ ನಿಗಮ ಸ್ಥಾಪಿಸುವ ಮೂಲಕ ಕ್ರೈಸ್ತ ಸಮುದಾಯದ ಸಮಗ್ರ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು 200 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕೈಗೊಳ್ಳಲಾಗುವುದು ಎಂದು ಘೋಷಿಸಿರುತ್ತಾರೆ. ಇದಕ್ಕೆ ಸಂಬಂಧಪಟ್ಟ ಪ್ರಸ್ತಾವನೆಯನ್ನು ಕಡತ ಸಂಖ್ಯೆ ಸೋ ತಮ್ಮ ಇಲಾಖೆಯ ಸಹಮತಿಗಾಗಿ ದಿನಾಂಕ 14-10-2019ಕ್ಕೆ ಸಲ್ಲಿಸಲಾಗಿದೆ.
ಮಾನ್ಯ ಮುಖ್ಯಮಂತ್ರಿಯವರು ಸದರಿ ಕಡತವನ್ನು ಕೂಡಲೇ ಸಲ್ಲಿಸುವಂತೆ ಸೂಚಿಸಿರುತ್ತಾರೆ. ಅದಕ್ಕೆ ತಾವು ಆದ್ಯ ಗಮನ ಹರಿಸಿ ಕ್ರಿಶ್ಚಿಯನ್ ಅಭಿವೃದ್ಧಿ ನಿಗಮ ಸ್ಥಾಪಿಸುವ ಪ್ರಸ್ತಾವನೆಯನ್ನು ಕೂಡಲೇ ಇಲಾಖೆಯ ಸಹಮತಿಯೊಂದಿಗೆ ಕಡತವನ್ನು ಹಿಂದಿರುಗಿಸುವಂತೆ ಕೋರುತ್ತೇನೆ. ಇದು 30/10/2019 AB ಇಬ್ರಾಹಿಂ, ಸರ್ಕಾರದ ಕಾರ್ಯದರ್ಶಿ, ಅಲ್ಪಸಂಖ್ಯಾತ ಮತ್ತು ವಕ್ಫ್ ಇಲಾಖೆ ಕೊಟ್ಟಿದ್ದಾರೆ. ಅದರ ನಂತರ ನಾವು ಇದನ್ನು ಪರ್ಸ್ಯೂ ಮಾಡ್ತಾ ಇತ್ತು, ಡೈಲಿ ಹೋಗಿ ನೀಡ್ತಾ ಇತ್ತು. ನಿಮ್ಮ ಹತ್ರ ಇನ್ನೊಂದು ಕಾಗದ ಇದೆ, ಸಾರ್ವಜನಿಕ ಉದ್ದಿಮೆಗಳ ಇಲಾಖೆ, ಸೈನ್ಡ್ ಬೈ P. ಹೇಮಲತಾ, ಸರ್ಕಾರದ ಉಪ ಕಾರ್ಯದರ್ಶಿ, ಸಾರ್ವಜನಿಕ ಉದ್ದಿಮೆ. ಯಾವುದೇ ಕಾರ್ಪೊರೇಷನ್ ಹ್ಯಾಸ್ ಟು ಬಿ ರಿಜಿಸ್ಟರ್ಡ್ ಅಂಡರ್ ದಿ ಕಾರ್ಪೊರೇಟ್ ಆ್ಯಕ್ಟ್, ಅಂದರೆ ಕಂಪನಿ ಆ್ಯಕ್ಟ್ ಒಳಗಡೆ ರಿಜಿಸ್ಟರ್ ಆಗಬೇಕು. ಕಂಪನಿ ಆ್ಯಕ್ಟಲ್ಲಿ ರಿಜಿಸ್ಟರ್ ಮಾಡಲಿಕ್ಕೆ 19/12/2019 ಆಡಳಿತ ಇಲಾಖೆಯ ಪ್ರಸ್ತಾವನೆಯನ್ನು ಪರಿಶೀಲಿಸಲಾಗಿದೆ. ಕ್ರಿಶ್ಚಿಯನ್ ಅಭಿವೃದ್ಧಿ ನಿಗಮದ ಸ್ಥಾಪನೆಯ ಕುರಿತು ಕರಡು MOA, ಮೆಮೊರಾಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್, ಮೆಮೊರಾಂಡಮ್ ಆಫ್ ಅಸೋಸಿಯೇಷನ್ ಆಫ್, ಅದು 2 MOA ಮತ್ತು AOAಗೆ ಆರ್ಥಿಕ ಇಲಾಖೆ ಅನುಮೋದನೆ ಪಡೆಯುವ ಷರತ್ತಿಗೆ ಒಳಪಟ್ಟು ಸಾರ್ವಜನಿಕ ಉದ್ದಿಮೆ ಇಲಾಖೆಯು ಅನುಮೋದನೆ ನೀಡಿರುತ್ತದೆ. ಅಂದರೆ ಕಂಪನಿ ಆ್ಯಕ್ಟ್ ಪ್ರಕಾರ ಮಾಡಲಿಕ್ಕೆ ಅನುಮೋದನೆಯನ್ನು ಕೊಟ್ಟಾಗಿದೆ. ಇದಾದ ಮೇಲೆ ಇನ್ನೊಂದು ಲಾಸ್ಟ್ ಇದೆ ನಿಮ್ಮ ಹತ್ರ, ಅದು ನಮಗೆಲ್ಲ ಶಾಕಿಂಗ್ ನ್ಯೂಸ್. ಇದು ದಿನಾಂಕ 16/6/2020 16/6/2020 5 ಗಂಟೆಗೆ, 16/6 ಅಂದರೆ ನಮ್ಮ ಜೂನಲ್ಲಿ ಕೋವಿಡ್ ಸಂದರ್ಭ, ನಾವೆಲ್ಲ ಕೋವಿಡ್ಗೆ ದುಡ್ಡು ಅಥವಾ ಅಕ್ಕಿ ಊಟ ಹಂಚ್ತಾ ಇದ್ದರೆ ಆ ಸಂದರ್ಭದಲ್ಲಿ ದಿ ಪ್ರಪೋಸಲ್ ಹ್ಯಾಸ್ ಬಿನ್ ಎಕ್ಸಾಮಿನ್ಡ್. ಫೈನಾನ್ಸ್ ಡಿಪಾರ್ಟ್ಮೆಂಟ್ ಡಿಸೈಡೆಡ್ ಇನ್ ಎ ಪ್ರೀ ಬಜೆಟ್ ಮೀಟಿಂಗ್ with Honorable Chief Minister, approved by Honorable Chief Minister. Approved by Honorable Chief Minister. ಇಲ್ಲಿಗೆ 5 ವರ್ಷದ 6 ವರ್ಷದ ಹೋರಾಟ ಏನಿದೆ ಅದಕ್ಕೆ ಇತಿಶ್ರೀಯನ್ನು ಹಾಕಿದ್ದಾರೆ. ನೋ ರೀಸನ್. ನೀವು 5,000 10,000 ಜನಸಂಖ್ಯೆ ಇರುವವರಿಗೆ ನಿಗಮ ಮಾಡ್ತೀರಿ, 1,20,00,000 ಜನಸಂಖ್ಯೆ ಇರುವವರೆಗೂ ನಿಗಮ ಮಾಡ್ತೀರಿ. ಇಫ್ ಇಟ್ ಈಸ್ ಯುವರ್ ಆರ್ಗ್ಯುಮೆಂಟ್ ದ್ಯಾಟ್ ಇಲ್ಲ ಚಿಕ್ಕ ಸಮುದಾಯಗಳಿಗೆ ಅವರಿಗೆ ಅಭಿವೃದ್ಧಿ ಮಾಡಲಿಕ್ಕೆ ನಿಗಮ ಬೇಕು ಅಂತಾದರೆ 1,20,00,000 ಜನಸಂಖ್ಯೆ ಇರುವ ಯಾರಿಗೆ, ವೀರಶೈವ ಲಿಂಗಾಯತರಿಗೆ ನೀವು ನಿಗಮ ಮಾಡಲಿಕ್ಕೆ ಓವರ್ನೈಟ್ ವಿದಿನ್ 24 hours ಯು ಕ್ಯಾನ್ ಗಿವ್ ಕನ್ಸೆಂಟ್, ಯು ಕ್ಯಾನ್ ಆಸ್ಕ್ ದೆಮ್ ಟು ಫಾರ್ಮ್ ಮಾಡಲಿಕ್ಕೆ ನಿಮಗೆ ತಾಕತ್ತಿದೆ, ದುಡ್ಡಿದೆ. ಕ್ರೈಸ್ತ ಸಮುದಾಯ 30 ಲಕ್ಷ ಜನಸಂಖ್ಯೆ ಇರತಕ್ಕಂಥ ಸಮುದಾಯ, ಅತ್ಯಂತ ಬಡವರು ಇರ್ತಕ್ಕಂಥ ಸಮುದಾಯ, ಕೃಷಿ ಮತ್ತು ಕೂಲಿ ಕಾರ್ಮಿಕರು ಇರುವಂಥ ಸಮುದಾಯ ಮತ್ತು ಸಮಾಜಕ್ಕೆ ದೊಡ್ಡ ಕೊಡುಗೆ ನೀಡಿದಂಥ ಸಮುದಾಯಕ್ಕೆ ಮಾಡಿದಂಥ ನಿಗಮವನ್ನು ಫಾರ್ಮೇಷನ್ ಮಾಡಲಿಕ್ಕೆ ಬಜೆಟಲ್ಲಿ ಅನೌನ್ಸ್ ಮಾಡಿದ ನಿಗಮವನ್ನು, ಬಜೆಟ್ನಲ್ಲಿ ದುಡ್ಡಿಟ್ಟಂಥ ನಿಗಮವನ್ನು ಇಚ್ಛಾನುಸಾರವಾಗಿ ಕ್ಯಾನ್ಸಲ್ ಮಾಡ್ತೀರಿ. ಏನಾದರೂ ತಲೆ ಇದೆಯಾ ಅಥವಾ ತಲೆ ಕೆಟ್ಟಿದೆಯಾ? ಹೂ ಹ್ಯಾಸ್ ಗೈಡೆಡ್ ದಿಸ್ ಚೀಫ್ ಮಿನಿಸ್ಟರ್? ಯಾಕಾಗಿ ಚೀಫ್ ಮಿನಿಸ್ಟರ್ ಈ ತೀರ್ಮಾನ ತೆಗೆದುಕೊಂಡ್ರು? ಡೂ ಯು ಥಿಂಕ್ ದಟ್ ವಿ ಆರ್ ಅನ್ಐಡೆಂಟಿಫೈಡ್ ಇನ್ ದಿ ಸ್ಟೇಟ್ ಆಫ್ ಕರ್ನಾಟಕ? ಕರ್ನಾಟಕ ರಾಜ್ಯದಲ್ಲಿ ನಾವೇನು ಮಾನ್ಯತೆ ಇಲ್ಲದ ಜನರ? ನಾವು ಒಳ್ಳೆತನವನ್ನು ದುರುಪಯೋಗ ಮಾಡಿಕೊಳ್ತಾ ಇದ್ದೀರಾ? ಆಂಧ್ರದಲ್ಲಿ ಕ್ರೈಸ್ತ ಅಭಿವೃದ್ಧಿ ನಿಗಮ ಇಲ್ವಾ? ತಮಿಳುನಾಡಿನಲ್ಲಿ ಕ್ರೈಸ್ತ ಫೈನಾನ್ಸ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಇಲ್ವಾ? ತೆಲಂಗಾಣದಲ್ಲಿ ಇಲ್ವಾ? ಇಸ್ ಇಟ್ ಫಾರ್ ದಿ ಫಸ್ಟ್ ಟೈಮ್ ಇನ್ ದಿ ನೇಷನ್? ಶಾಂತಿ, ತಾಳ್ಮೆ ಎಲ್ಲರಿಗೂ ಲೆಕ್ಕ ಇರಬೇಕು. ಸಮುದಾಯಕ್ಕೆ ಅನ್ಯಾಯ ಮಾಡಿದಿರಿ, ಸಮುದಾಯದ ಅಭಿವೃದ್ಧಿಗೆ ನೀವು ಕೊಡಲಿಯೇಟ್ ಹಾಕಿದ್ದೀರಿ. ಯಾವ ಕಾರಣವೂ ಇಲ್ಲದೆ ಶಾಂತಿ ಪ್ರಿಯರು ನೀವು ಕೊಟ್ಟಂಥ ದುಡ್ಡು ಬಳಕೆ ಮಾಡಿದಂಥ ಏನು ದುಡ್ಡು ಕೊಟ್ಟಿದ್ದೀರಿ ಸರ್ಕಾರ, ಅದನ್ನು 100ಕ್ಕೆ 100 ಬಳಕೆ ಮಾಡಿದಂಥ ಸಮುದಾಯ ಇಡೀ ದೇಶದಲ್ಲಿ ಇದ್ದರೆ ಅದು ಕ್ರೈಸ್ತ ಸಮುದಾಯ. ಅದು ಕೂಡ ನಿಯತ್ತಾಗಿ ನೀವು 10 ಲಕ್ಷ ಕೊಟ್ಟರೆ ಅದಕ್ಕೆ ಒಂದು 20 ಲಕ್ಷ ಹಾಕಿ ಬಿಲ್ಡಿಂಗ್ ಕಟ್ಟಿ ಸಮುದಾಯ ಭವನ ಕಟ್ಟಿದವರು, ಚರ್ಚ್ಗಳನ್ನು ಕಟ್ಟಿದವರು. ಯಾರು ಒಳ್ಳೆ ಕೆಲಸ ಮಾಡ್ತಾರೆ ಅವರಿಗೆ ನೀವು ಈ ರೀತಿ ನಿಮ್ಮ ಆನ್ಸರು. ನಾಚಿಕೆ ಆಗೋದಲ್ವಾ?
ಇಡೀ ಕರ್ನಾಟಕ ರಾಜ್ಯದಲ್ಲಿ ಜನರನ್ನು ಎಬ್ಬಿಸಾಕ್ತೇವೆ. ನಮ್ಮನ್ನು ಅಂಡರ್ ಎಸ್ಟಿಮೇಟ್ ಮಾಡಬೇಡಿ. ಒಳ್ಳೆ ಕೆಲಸಕ್ಕೂ ಗೊತ್ತು, ತ್ಯಾಗಕ್ಕೂ ಗೊತ್ತು. ಇಮಿಡಿಯೇಟ್ ಆಗಿ ಕ್ರೈಸ್ತಾಭಿವೃದ್ಧಿ ನಿಗಮನ ರೀಇನ್ಸ್ಟೇಟ್ ಮಾಡಬೇಕು. ಕೂಡಲೇ ಪುನರ್ಪರಿಶೀಲಿಸಿ ಇದನ್ನು ಅನೌನ್ಸ್ ಮಾಡಬೇಕು. ಇಲ್ಲದಿದ್ದರೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಲ್ಲರನ್ನ ನಾವು ರಸ್ತೆಗಿಳಿಸಬೇಕಾಗತ್ತೆ. ಇದಕ್ಕೆ ಈ ಸರ್ಕಾರ ನೇರ ಹೊಣೆ ಆಗ್ತದೆ. ಎರಡು 2008ರಿಂದ 2013ವರೆಗೆ ಬಿಜೆಪಿ ಸರ್ಕಾರ ಇತ್ತು. ಆವಾಗ ಕ್ರೈಸ್ತ ಸಮುದಾಯದ ಮೇಲೆ ಸರಣಿ ಅಟ್ಯಾಕ್ ಮಾಡಿದ್ರಿ, ನಾವು ಸಹಿಸಿಕೊಂಡೆವು. ಆಯೋಗ ರಚನೆ ಮಾಡಿದರು. ಆಯೋಗದ ತೀರ್ಮಾನ ಏನು ಅಂತ ಕೇಳಿದರೆ ಇವತ್ತು ಗೊತ್ತಿಲ್ಲ. ಅಂದರೆ ಡೋಂಟ್ ಟೇಕ್ ಇಟ್ ಫಾರ್ ಅಸ್ ಆಸ್ ಎ ಗ್ರಾಂಟೆಡ್. ನಮಗೆ ಏನು ಕೊಡದಿದ್ರು ಆಗ್ತದೆ ಅಂತ ಹೇಳಬೇಡಿ. ನಮ್ಮ ಶ್ರಮ ಇದೆ ರಾಜ್ಯದ ಅಭಿವೃದ್ಧಿಗೆ, ದೇಶದ ಅಭಿವೃದ್ಧಿಗೆ, ಏಕತೆಗೆ ನಮ್ಮದು ಅಭಿವೃದ್ಧಿ ಇದೆ. ಈ ರಾಜ್ಯದ ಎಲ್ಲ ವರ್ಗಗಳಲ್ಲಿ ಸೇವೆ ಸಲ್ಲಿಸುವಂಥ ಅಧಿಕಾರಿಗಳು, ಜನರು, ಸೇವೆ ಮಾಡುವವರು ನಮ್ಮಲ್ಲಿದ್ದಾರೆ. ಸೊ ಬಡತನ, ಕಷ್ಟದಲ್ಲಿರುವವರಿಗೆ ನೀವು ಈ ಥರದ ಒಂದು ಅನ್ಯಾಯ ಮಾಡುವಂಥದ್ದು ಸರ್ವತಃ ತಪ್ಪು. ಕ್ರೈಸ್ತ ಸಮುದಾಯದ ಯೋಜನೆಗಳಿತ್ತು. ಓವರ್ಸೀಸ್ ವಿದೇಶಕ್ಕೆ ಸ್ಟಡಿ ಹೋಗುವವರಿಗೆ 20 ಲಕ್ಷ ಕೊಡುವಂಥದ್ದು, ಅದನ್ನು ನೀವು ರದ್ದು ಮಾಡಿದಿರಿ. ಟ್ಯಾಕ್ಸಿಗಳು ತಗೊಂಡ್ರೆ ಅವನಿಗೆ 5 ಲಕ್ಷ ಕೊಡುವಂಥ ಕಾರ್ಯಕ್ರಮ ಇತ್ತು, ಅದನ್ನು 2 ಲಕ್ಷಕ್ಕೆ ಇಳಿಸಿದ್ರಿ. ಶಾದಿ ಬಗ್ಗೆ ಜನರಲ್ ಪ್ರೋಗ್ರಾಮ್ ಇತ್ತು, ಅದನ್ನು ರದ್ದು ಮಾಡಿದ್ರಿ. ಇಂಜಿನಿಯರಿಂಗ್ ಮೆಡಿಕಲ್ ಕಾಲೇಜ್ ಓದುವವರಿಗೆ, ಮೆಡಿಕಲ್ ಓದುವವರಿಗೆ 3.5 ಲಕ್ಷ ರೂಪಾಯಿ ವರ್ಷಕ್ಕೆ ಕೊಡ್ತಾ ಇದ್ರಿ, ಅದನ್ನು 2 ಲಕ್ಷಕ್ಕೆ ಇಳಿಸಿದ್ರಿ. ಸ್ಕಾಲರ್ಶಿಪ್ಗಳನ್ನು ರದ್ದು ಮಾಡಿದ್ರಿ. ಸ್ವಯೋಜನೆಗೆ 5 ಲಕ್ಷ ಕೊಡುವುದಿತ್ತು, ಅದನ್ನು 3 ಲಕ್ಷಕ್ಕೆ ಇಳಿಸಿದ್ರಿ. ಅಂದರೆ ನಾವು ಏನು ಮಾಡಿದರೂ ಮಾತಾಡೋದಿಲ್ಲ, ಯಾವುದು ಹೇಳಿದರೂ ಕೇಳೋದಿಲ್ಲ. ಗಂಗಾ ಕಲ್ಯಾಣ ಯೋಜನೆ ರದ್ದು ಮಾಡಿದ್ರಿ. ಯಾರು ನಮ್ಮ ಕೃಷಿಕರಿಲ್ವಾ? ನಾವು ಮಾತಾಡಿಲ್ಲ. ಹಾಗಾಗಿ ಈ ಸಮುದಾಯ ಸುಮ್ಮನೆ ಇದ್ದರೆ ಅದು ವೀಕ್ನೆಸ್ ಅಂತ ತಾವು ಭಾವಿಸಿಕೊಳ್ಬಾರ್ದು, ಅದು ತಪ್ಪಿದೆ. ಮುಖ್ಯಮಂತ್ರಿಗಳು ಇಮ್ಮಿಡಿಯೇಟ್ ಉತ್ತರ ಕೊಡಬೇಕು ಇವತ್ತೇ. ರಾಜ್ಯದಲ್ಲಿ ನಿಮಗೆ ನಿಗಮ ಘೋಷಣೆ ಮಾಡಿದಕ್ಕೆ ನಮ್ಮ ಆರ್ಚ್ ಬಿಷಪ್ ಅವರು ಬಂದು ಸನ್ಮಾನ ಮಾಡಿಲ್ಲ, ನೀವು ಸ್ವೀಕಾರ ಮಾಡಿ ನಾನು ಕೂಡಲೇ ಅದನ್ನು ಕಾರ್ಯಗತ ಮಾಡ್ತೇನೆ ಅಂತ ಹೇಳಲಿಲ್ಲ. ಆರ್ಚ್ ಬಿಷಪ್ ಅವರ ಮನೆಗೆ ಕ್ರಿಸ್ಮಸ್ ಸಂದರ್ಭದಲ್ಲಿ ಭೇಟಿ ಕೊಟ್ಟಾಗ, ಅಲ್ಲಿ ಬೇಡಿಕೆ ಕೊಟ್ಟಾಗ ನೀವು ಕೂಡಲೇ ಮಾಡ್ತೇನೆ ಅಂತ ಹೇಳಲಿಲ್ಲ, ಅನುಷ್ಠಾನ ತರ್ತೇನೆ ಅಂತ ಹೇಳಲಿಲ್ಲ. ಯಾಕಾಗಿ ರದ್ದು ಮಾಡಿದ್ರಿ? ಯಾರ್ತ ಕೇಳಿ ಮಾಡಿದ್ರಿ? ನಮ್ಮ ಸಮುದಾಯಕ್ಕೆ ನಿಗಮಗೂಡ ನಡೆಸುವ ಶಕ್ತಿ ಇಲ್ವಾ? ನಮ್ಮಲ್ಲಿ ಕಲಿತವ್ರು ಇಲ್ವಾ? ಯಾಕಾಗಿ ಮಾಡಿದ್ರಿ? ಬೇರೆಯವರಿಗೆಲ್ಲ ಓಟಿಗಾಗಿ ಅರ್ಧ ಗಂಟೆ ಒಳಗೆ ನಿಗಮ ಘೋಷಣೆ ಮಾಡಲಿಕ್ಕಾಗತ್ತೆ ನಿಮಗೆ, ಮಾಡಿ. ಆದರೆ ವಿ ಆರ್ ನಾಟ್ ಕಮಿಂಗ್ ಇನ್ ದೇರ್ ವೇ. ನಾವು ಅವರ ದಾರಿಗೆ ಬರುವುದಿಲ್ಲ. ಬಟ್ ನಮ್ಮ ಸಮುದಾಯಕ್ಕೆ ಹೋರಾಟ ಮಾಡ್ತೀವಿ. ಇಮ್ಮಿಡಿಯೇಟ್ ಆಗಿ ಮುಖ್ಯಮಂತ್ರಿಗಳು ಉತ್ತರ ಕೊಡಬೇಕು. ಇವತ್ತು ಕ್ಯಾಬಿನೆಟ್ ನಡೀತಾ ಇದೆ. ವೈ ಇಟ್ ಹ್ಯಾಸ್ ಬಿನ್ ರಿಜೆಕ್ಟೆಡ್? 55 ಕೋಟಿ ರೂಪಾಯಿ ಅದಕ್ಕೆ ಮೀಸಲಿಟ್ಟಿದ್ರು, ಡಿವೈಡ್ ಮಾಡುವಾಗ ದುಡ್ಡು ನಿಗಮಕ್ಕೋ ಸ್ಥಾಪನೆಗೋಸ್ಕರ. ಅದನ್ನು ಯಾರಿಗೆ ಕೊಟ್ರಿ? ಕಳೆದ 2 ವರ್ಷದಿಂದ ಎಷ್ಟು ದುಡ್ಡು ಖರ್ಚು ಮಾಡಿದಿರಿ ಕ್ರೈಸ್ತ ಸಮುದಾಯದ ಅಭಿವೃದ್ಧಿಗಾಗಿ ರಾಜ್ಯದಲ್ಲಿ? ಒಂದು ಚಿಕ್ಕಾಸು ನೇರವಾಗಿ ಇವತ್ತು ಸಿಗಲಿಲ್ಲ ಯಾರಿಗೂ. ಸರ್ಕಾರ ಮನಸ್ಸಿದ್ದಾಗ ಏನು ಮಾಡಬಹುದು, ಮಾಡಿದ್ದಾರೆ. ಬಟ್ ರಾಜಕೀಯ ಉದ್ದೇಶಕ್ಕಾಗಿ ಅಂತ ಮಾತ್ರ ಒಂದು ಸ್ಪಷ್ಟ ಮಾತು ಹೇಳ್ತೀನಿ, ಅವರಿಗೆ ಮಾಡಲಿಕ್ಕೆ ಮುಂದೆಯೂ ಅವಕಾಶ ಇತ್ತು, ಹಿಂದೆಯೂ ಅವಕಾಶ ಇತ್ತು. ಮುಂದೆಯೂ ಅವಕಾಶ ಇತ್ತು, ಹಿಂದೆಯೂ ಅವಕಾಶ ಇತ್ತು. ಅಲ್ಲಿ ಹೋಗಿ ವಿಜಯೇಂದ್ರನವರು ಬಸವ ಕಲ್ಯಾಣಕ್ಕೆ ಹೋಗಿ ಘೋಷಣೆ ಮಾಡುವುದು, ಅದು ಒಬ್ಬ 2ನೇ ಕ್ಲಾಸ್ ಕಲಿತವನಿಗೂ ಗೊತ್ತಾಗುತ್ತೆ ಯಾವ ಉದ್ದೇಶಕ್ಕಾಗಿ ಮಾಡಿದ್ದಾರೆ ಅಂತ. ಅದರ ಪರಿಣಾಮ ತಿಂತಾ ಇದ್ದಾರೆ. ಈಗ ರಾಜ್ಯದಲ್ಲಿ ಗಲಭೆ ಬಿಸಿ ಹಾಕಿದ್ದಾರೆ. ಕ್ರಿಶ್ಚಿಯನ್ ಡೆವಲಪ್ಮೆಂಟ್ ಕೌನ್ಸಿಲ್ ಅದು
ಅದಕ್ಕೂ ಇದಕ್ಕೂ ವ್ಯತ್ಯಾಸ ಇದೆ. ಅಜಗಜ ಅಂತ ದಟ್ ಈಸ್ ಅಂಡರ್ ಸರ್ಕ್ಯುಲರ್. ಅದಕ್ಕೆ ಚೇರ್ಮನು ಇನ್ನೂರ ವರ್ಗ ಸಚಿವರೇ, ಅಲ್ಪಸಂಖ್ಯಾತ ಸಚಿವರೇ ಇರೋದು. ದಟ್ ಈಸ್ ನಾಟ್ ಇಂಡಿಪೆಂಡೆಂಟ್ ಬಾಡಿ, ದಟ್ ಇಸ್ ಸಬ್ ಬಾಡಿ. ದುಡ್ಡನ್ನು ಹಂಚಲಿಕ್ಕೆ ಒಂದು 4 ಜನ ಕೂತ್ಕೊಳಿಸಿ ಯಾರೇ ಹಂಚಲಿ ಅಂತ ಹೇಳಿ ಅಂತ ಹೇಳೋದು.